ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಎಲ್ಲೋ ಒಂದು ಕಡೆ ನಿಂತ್ಕೊಂಡಿದ್ದ ಇಂದಿರಾ ಗಾಂಧಿ ಅವರಿಗೆ ಅವರ ಆಪ್ತರಾಗಿದ್ದ ಆರ್.ಕೆ. ಧವನ್ ಬಂದು ಕಿವಿಯಲ್ಲಿ ಏನೋ ಹೇಳ್ತಾರೆ. ಆಗ ಇಂದಿರಾ ಗಾಂಧಿ ಅವರಿಗೆ ನಿಂತ ನೆಲನೇ ಕುಸಿದು ಬಿದ್ದಂಥ ಅನುಭವ ಆಗುತ್ತೆ. ಓಡೋಡಿ ಬರ್ತಾರೆ. ಅಲ್ಲಿ ಜನಸ್ತೋಮ ಸೇರಿದ್ದನ್ನು ಕಂಡು ಇನ್ನು ದೊಡ್ಡ ಆತಂಕ ಉಂಟಾಗುತ್ತೆ. ಸಿಕ್ಕಾಪಟ್ಟೆ ಜನ ಸೇರಿರೋದನ್ನು ನೋಡಿ ಸತ್ತು ಹೋಗಿರೋದು ಖಾತ್ರಿ ಆಗಿಬಿಡುತ್ತೆ. ಆದರೂ ಇಂದಿರಾ ಗಾಂಧಿಯವರು ಎದೆಗುಂದೋದಿಲ್ಲ. ತಾನು ಈ ದೇಶದ ಶಕ್ತಿಶಾಲಿ ಮಹಿಳೆ, ತಾನು ಉಕ್ಕಿನ ಮಹಿಳೆ ಅನ್ನೋದನ್ನು ಸಾಬೀತುಪಡಿಸ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ತನ್ನ ತಾಯ್ತನವನ್ನೇ ಬಚ್ಚಿಟ್ಕೊಳ್ತಾರೆ ಇಂದಿರಾ ಗಾಂಧಿ. ವಿರೋಧ ಪಕ್ಷದವರಿಂದಲೂ ದುರ್ಗಿ ಅನಿಸ್ಕೊಂಡಿದ್ದ ಇಂದಿರಾ ಗಾಂಧಿ ಹಾಗೆ ಓಡೋಡಿ ಬಂದಿದ್ದು ತನ್ನ ಕಿರಿಮಗ ಸಂಜಯ್ ಗಾಂಧಿಗೆ ವಿಮಾನ ಅಪಘಾತ ಆಗಿದೆ ಅನ್ನೋ ಸುದ್ದಿಯನ್ನು ಕೇಳಿ. ದೆಹಲಿಯ ಅಶೋಕ್ ಹೋಟೆಲ್ ಮೇಲೆ ಹಾರಾಡ್ತಾ ಇದ್ದ ವಿಮಾನ ಒಮ್ಮೆಲೆ ನೆರಳಕ್ಕೆ ಉರುಳಿತ್ತು. ಆ ವಿಮಾನದಿಂದ ಹರಸಾಹಸ ಮಾಡಿ 2 ದೇಹಗಳನ್ನು ಹೊರಗೆ ಎಳೆದುಕೊಂಡು ಬರಲಾಯಿತು. ಅದರ ಪೈಕಿ ಒಬ್ಬ ಇಂದಿರಾ ಗಾಂಧಿಯವರ ಮುದ್ದಿನ ಮಗನಾಗಿದ್ದ ಸಂಜಯ್ ಗಾಂಧಿ. ಇಂದಿರಾ ಗಾಂಧಿಯವರ ಉತ್ತರಾಧಿಕಾರಿ ಯಾರು ಅಂತ ಕೇಳಿದರೆ ಅದಕ್ಕೆ ರಾಜೀವ್ ಗಾಂಧಿ ಅಲ್ಲ, ಸಂಜಯ್ ಗಾಂಧಿ ಅನ್ನೋ ಉತ್ತರ ಬರ್ತಾ ಇತ್ತು. ಯಾಕಂದರೆ ಅದೊಂದು ಕಾಲ ಇತ್ತು. ಇಡೀ ದೇಶದ ರಾಜಕಾರಣವನ್ನು ಸಂಜಯ್ ಗಾಂಧಿ ತಮ್ಮ ಕಿರು ಬೆರಳಿನಲ್ಲೇ ಕುಣಿಸ್ತಾ ಇದ್ರು. ಘಟಾನುಘಟಿ ನಾಯಕರನ್ನು 32 ವರ್ಷಕ್ಕೇನೆ ಅಂಗೈಯಲ್ಲೇ ಆಡಿಸ್ತಾ ಇದ್ರು. ಮುಖ್ಯಮಂತ್ರಿಗಳು, ಸಚಿವರುಗಳು, ಕೇಂದ್ರ ಸಚಿವರು, ಎಲ್ಲ ರಾಜಕಾರಣಿಗಳು ಸಂಜಯ್ ಗಾಂಧಿ ಮುಂದೆ ಕೈ ಕಟ್ಕೊಂಡು ನಿಲ್ತಾ ಇದ್ರು. ಚಿಕ್ಕ ವಯಸ್ಸಿನಲ್ಲೇ ತಾಯಿ ಇಂದಿರಾ ಗಾಂಧಿಯ ಕೃಪೆಯಿಂದ ಬಲಾಢ್ಯ ವ್ಯಕ್ತಿಯಾಗಿದ್ದ ಸಂಜಯ್ ಗಾಂಧಿ ವೈಯಕ್ತಿಕ ಜೀವನದಲ್ಲೂ ವರ್ಣರಂಜಿತವಾಗಿ ಗುರುತಿಸ್ಕೊಂಡಿದ್ರು. ಒಂದು ಲೆಕ್ಕದಲ್ಲಿ ಧಾಮ್ ಧೂಮ್ ವ್ಯಕ್ತಿತ್ವ ಅವರದ್ದು. ತೀರಾ ಪಾಶ್ ಅಂದರೆ ಪಾಶು, ಹೈಪ್ಗಿಂತ ಹೈಪು. ದೆಹಲಿಯಲ್ಲಿರೋ ಸಫ್ದರ್ಜಂಗ್ ರೋಡ್ನಲ್ಲಿ ಯಾವುದಾದ್ರೂ ಒಂದು ಮೆಟಾಡೋರ್ ಕಾರು ಸ್ಪೀಡಾಗಿ ಬಂದ್ಬಿಟ್ರೆ ಯಾರಿಗಾದ್ರೂ ಗೊತ್ತಾಗ್ತಾ ಇತ್ತು ಅದರೊಳಗೆ ಸಂಜಯ್ ಗಾಂಧಿ ಇದ್ದಾರೆ ಅಂತ. ಆ ಭಯಾನಕ ಕಟ್ಟುಗಳು, ಆ ಯದ್ವಾ ಸ್ಪೀಡನ್ನು ನೋಡಿದ ಎಂಥವ್ರಿಗೂ ಮೈ ನಡುಗಿ ಚಳಿಗಾಲದಲ್ಲೂ ಬೆವ್ತು ಹೋಗ್ಬಿಡ್ತಾ ಇತ್ತು. ದಯವಿಟ್ಟು ಈ ಕಾರು ನನ್ನ ಕಡೆ ಬರದೇ ಇರೋ ರೀತಿ ನೋಡಪ್ಪ ಸಾಕು ದೇವರೇ ಅಂತ ಅಲ್ಲಿ ನಿಂತು ನೋಡ್ತಾ ಇದ್ದವರೆಲ್ಲ ದೇವರಿಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ರು. ಅಷ್ಟೊಂದು ಭಯಾನಕ ಡ್ರೈವಿಂಗನ್ನು ಸಂಜಯ್ ಗಾಂಧಿ ಮಾಡ್ತಾ ಇದ್ರು. ಬರೀ ಕಾರ್ ಅಷ್ಟೇ ಅಲ್ಲ, ನೆಲದ ಮೇಲೆ ಕಾರ್ ಓಡಿಸ್ದಂಗೆ ಗಾಳಿಯಲ್ಲಿ ವಿಮಾನವನ್ನು ಕೂಡ ಹಾರಿಸ್ತಾ ಇದ್ರು ಸಂಜಯ್ ಗಾಂಧಿ. ಅದು ಹೆಂಗೆ ನೆನೆಸ್ಕೊಂಡ್ರೇನೆ ಎದೆ ಜಲ್ಲನ್ನುತ್ತೆ. ಕಾರ್ನಲ್ಲಿ ಕಟ್ಟೊಡ್ದಂಗೆ ಆಕಾಶದಲ್ಲಿ ವಿಮಾನವನ್ನು ಕೂಡ ಗಿರ್ಕಿ ಓಡಿಸ್ತಾ ಇದ್ರು. ಸಾಹಸ ಅಲ್ಲ, ದುಸ್ಸಾಹಸ ಅಂತಲೇ ಹೇಳಬೇಕಾಗುತ್ತೆ. ಜೀವದ ಜೊತೆ ಚೆಲ್ಲಾಟ ಆಡೋದನ್ನು ಸಂಜಯ್ ಗಾಂಧಿ ದಿನಾನು ಮಾಡ್ತಾ ಇದ್ರು. ಅಲ್ಲದೆ ಈ ಪುಣ್ಯಾತ್ಮ ತಾವೊಬ್ಬರೇ ವಿಮಾನ ಹತ್ಕೊಂಡು ಹುಚ್ಚುಚ್ಚಾಗಿ ಹಾರಿಸ್ತಾ ಇರಲಿಲ್ಲ, ಜೊತೆಗೆ ಯಾರನ್ನಾದರೂ ಕರ್ಕೊಂಡು ಹೋಗ್ಬಿಡೋರು. ಇಂದಿರಾ ಗಾಂಧಿ ಅವರಿಗೆ ಧೀರೇಂದ್ರ ಬ್ರಹ್ಮಚಾರಿ ಅಂತ ಯೋಗ ಹೇಳ್ಕೊಡೋ ಗುರು ಇದ್ದರು. ಇವರು ಇಂದಿರಾ ಗಾಂಧಿ ಅವರಿಗೆ ಪರಮಾಪ್ತ ಕೂಡ ಆಗಿದ್ದರು. ಒಮ್ಮೆ ಇವರು ಏರ್ಪೋರ್ಟ್ನಲ್ಲಿ ಸಂಜಯ್ ಗಾಂಧಿಗೆ ಎದುರು ಬದ್ರು ಆದಾಗ, ಬನ್ನಿ ಗುರೂಜಿ, ಆಕಾಶದಲ್ಲಿ ನಿಮಗೆ ಹಾರಾಡೋ ಅಸಲಿ ಮಜಾ ಏನು ಅನ್ನೋದನ್ನು ನಾನು ತೋರಿಸ್ತೀನಿ. ಇದೆಲ್ಲ ಏನು ನೀವು ಕಾಮನ್ ಫ್ಲೈಟ್ನಲ್ಲಿ ಓಡಾಡೋದು, ಅದರಲ್ಲಿ ಯಾವ ಮಜಾ ಇದೆ ಅಂತ ಕೇಳ್ತಾರೆ. ಆಗ ಗಾಬರಿಯಾಗೋ ಧೀರೇಂದ್ರ ಬ್ರಹ್ಮಚಾರಿ ಹೇಳ್ತಾರೆ, ನೋಡಪ್ಪ ಸಂಜಯ್, ನಿನ್ನ ಉಚ್ಚಾಟಗಳನ್ನು ನಾನು ಕೇಳಿ ತಿಳ್ಕೊಂಡಿದ್ದೀನಿ. ಇನ್ನೊಬ್ಬರು ನಿನ್ನ ಬಗ್ಗೆ ಹೇಳುವಾಗಲೇ ಹೆದರ್ಕೊಂಡ್ಬಿಟ್ಟಿದ್ದೀನಿ. ಆ ಅನುಭವ ನನಗಾಗೋದು ದಯವಿಟ್ಟು ಬೇಡ, ನನ್ನನ್ನು ಬಿಟ್ಟುಬಿಡು ಅಂತ ಕೈ ಮುಗಿದು ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಬಂದ್ಬಿಡ್ತಾರೆ. ಆಗ ಅವತ್ತೇ ಸಂಜಯ್ ಗಾಂಧಿ ಕೈಗೆ ಸಿಕ್ಕಿದ್ದು ಇಂದಿರಾ ಗಾಂಧಿಯವರ ಮತ್ತೊಬ್ಬ ಪರಮಾಪ್ತ ವ್ಯಕ್ತಿ ಆರ್.ಕೆ. ಧವನ್. ಇವರು ಕೂಡ ಬರಲ್ಲ ಅಂತ ಹಠ ಮಾಡ್ತಾರೆ. ಇಲ್ಲ ನೀವು ಬರಲೇಬೇಕು, ನಾನು ನಿಮಗೆ ಆಕಾಶದಲ್ಲಿ ಹಾರಾಡೋದ್ರಿಂದ ಅಲ್ಲಿ ಸಿಗೋ ಅಸಲಿ ಮಜಾವನ್ನು ತೋರಿಸ್ಬೇಕು ಅಂತ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಕೆಲವು ನಿಮಿಷಗಳ ಕಾಲ ಸಂಜಯ್ ಗಾಂಧಿ ಜೊತೆ ಆರ್.ಕೆ. ಧವನ್ ಆಕಾಶದಲ್ಲಿ ವಾಯು ವಿಹಾರವನ್ನು ಮಾಡ್ತಾರೆ. ವಿಮಾನ ಲ್ಯಾಂಡ್ ಆದ ತಕ್ಷಣ ಬದುಕಿದೆಯಾ ಬಡ ಜೀವವೇ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ಇಂದಿರಾ ಗಾಂಧಿ ಅವರ ಬಳಿ ಓಡೋಡಿ ಬರ್ತಾರೆ. ಮೇಡಮ್ ಪ್ರೈಮ್ ಮಿನಿಸ್ಟರ್, ಇದೇ ಕೊನೆ, ಇನ್ಯಾವತ್ತೂ ನನ್ನ ಜೀವನದಲ್ಲಿ ನಿಮ್ಮ ಮಗ ಸಂಜಯ್ ಗಾಂಧಿ ಜೊತೆಗೆ ಓಡಾಡೋ ದುಸ್ಸಾಹಸವನ್ನು ನಾನು ಮಾಡೋದಿಲ್ಲ. ನನಗೆ ಆ ಸವಾಸನೆ ಬೇಡ, ಅವರು ಯಾರ ಮಾತು ಕೇಳೋದಿಲ್ಲ, ನೀವಾದರೂ ಒಮ್ಮೆ ಬುದ್ಧಿ ಹೇಳಿ ಅಂತ ಹೇಳ್ತಾರೆ. ಆದರೆ ಇಂದಿರಾ ಗಾಂಧಿ ಅವರಿಗೆ ತಮ್ಮ ಮಗ ಸಂಜಯ್ ಗಾಂಧಿ ಬಗ್ಗೆ ಇಂತಹ ಕಂಪ್ಲೇಂಟ್ಗಳು ಹೊಸದಾಗಿ ಏನು ಕಂಡು ಬರೋದಿಲ್ಲ. ಇದೆಲ್ಲ ಮೊದಲು ಕೂಡ ಕೇಳಿರ್ತಾರೆ. ಬೇರೆಯವ್ರನ್ನೆಲ್ಲ ಒತ್ತಾಯ ಮಾಡಿ ಕರಿತಾ ಇರ್ತಾರೆ. ಇದೆಲ್ಲ ಗೊತ್ತಿದ್ರೂ ಮಗನಿಗೆ ಕರೆದು ಬುದ್ಧಿ ಹೇಳೋದೇ ಇಲ್ಲ, ಮಗ ಬುದ್ಧಿ ಕಲಿಯೋದು ಇಲ್ಲ. ಇದೆಲ್ಲ ಆಗಿದ್ದು ಸಂಜಯ್ ಗಾಂಧಿ ವಿಮಾನ ಅಪಘಾತ ಆಗೋಕ್ಕೂ 2 ದಿನ ಮೊದಲು. ಅದು ಜೂನ್ 23ನೇ ತಾರೀಕು 1980. ಇಂದಿರಾ ಗಾಂಧಿಯವರ ಪ್ರಧಾನಿ ನಿವಾಸದಿಂದ ಬೆಳಗ್ಗೆ ಅಂದರೆ ಬೆಳಗ್ಗೆ ಸುಮಾರು 7:15 ಮೆಟಾಡೋರ್ ಕಾರು ಹೊರಡುತ್ತೆ. ಸಂಜಯ್ ಗಾಂಧಿ ಕಾರ್ ಓಡಿಸ್ತಾ ಇರ್ತಾರೆ. ಸಂಜಯ್ ಗಾಂಧಿಗೆ ಅವತ್ತಿನ ದಿನಗಳಲ್ಲಿ ಇದೆಲ್ಲ ಅಂದರೆ ಬೆಳಗ್ಗೆ ಕಾರ್ ಓಡಿಸೋದು, ಆಕಾಶದಲ್ಲಿ ವಿಮಾನವನ್ನು ಗಿರ್ಕೆ ಓಡಿಸೋದು ಹವ್ಯಾಸ ಅಂತಲ್ಲ, ಅದೊಂದು ಚಟ ಆಗ್ಬಿಟ್ಟಿರುತ್ತೆ. ಅವತ್ತು ಮುಂಜಾನೆ ಸಂಜಯ್ ಗಾಂಧಿ ಉತ್ಸಾಹ ಸ್ವಲ್ಪ ಜಾಸ್ತಿನೇ ಇತ್ತು. ಯಾಕಂದರೆ ಆಗ ತಾನೇ ಸಫ್ದರ್ಜಂಗ್ ಏರ್ಪೋರ್ಟ್ಗೆ ಕೆಂಪು ಬಣ್ಣದ ಹೊಸ ವಿಮಾನ ಬಂದಿತ್ತು. ನೋಡೋದಕ್ಕೂ ಪಳಪಳ ಹೊಳಿತಾ ಇತ್ತು. ಹಗುರ ಇಂಜಿನ್ ಇತ್ತು, ಡಿಸೈನ್ ಕೂಡ ಚೆನ್ನಾಗಿತ್ತು. ಸ್ಟಂಟ್ ಮಾಡೋದಕ್ಕೆ ಹೇಳಿ ಮಾಡಿಸಿದ ವಿಮಾನ ಇದಾಗಿತ್ತು.
ಹೀಗಾಗಿ ಇಂತಹ ವಿಮಾನ ನೋಡಿದ ಸಂಜಯ್ ಗಾಂಧಿಗೆ ಎಕ್ಸೈಟ್ಮೆಂಟನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಆ ವಿಮಾನವನ್ನು ಹೇರ್ತಾರೆ. ಸುಭಾಷ್ ಸಕ್ಸೇನಾ ಅನ್ನೋ ಇನ್ನೊಬ್ಬ ವ್ಯಕ್ತಿಯನ್ನು ಕರೆದುಕೊಳ್ತಾರೆ. ರಂಗು ರಂಗಿನ ಕೆಂಪು ಬಣ್ಣದ ವಿಮಾನ ದೆಹಲಿಯಲ್ಲಿರೋ ಅಶೋಕ ಹೋಟೆಲ್ ಮೇಲೆ ಹಾರಾಡ್ತಾ ಇತ್ತು. ಗಿರ್ಕಿ ಹೊಡೆಯೋದಕ್ಕೆ ಶುರು ಮಾಡ್ತು. ಸಂಜಯ್ ಗಾಂಧಿ ವಿಮಾನದಲ್ಲಿ ಕೂತು ನಾನಾ ರೀತಿಯ ಸರ್ಕಸ್ಗಳನ್ನು ಮಾಡ್ತಾ ಇದ್ದರು. ಇದ್ದಕ್ಕಿದ್ದಂತೆ ವಿಮಾನದ ನಿಯಂತ್ರಣ ತಪ್ಪೋಗ್ಬಿಡ್ತು. ಕಂಟ್ರೋಲ್ಗೆ ಸಿಗ್ತಾನೇ ಇರಲಿಲ್ಲ. ಇದ್ದಕ್ಕಿದ್ದ ಹಾಗೆ ವಿಮಾನದ ಇಂಜಿನ್ ಆಫ್ ಆಗಿಬಿಡುತ್ತೆ. ಸಿಕ್ಕಾಪಟ್ಟೆ ಸ್ಪೀಡ್ನಲ್ಲಿ ಬಂದು ವಿಮಾನ ನೆಲಕ್ಕೆ ಅಪ್ಪಳಿಸ್ಬಿಡ್ತು. 15 ನಿಮಿಷಗಳಲ್ಲಿ ಆ ಸ್ಥಳಕ್ಕೆ ಪೊಲೀಸರು, ಅಗ್ನಿಶಾಮಕ ದಳದವರು ಬರ್ತಾರೆ. ಎಲ್ಲ ಅಧಿಕಾರಿಗಳು ಓಡೋಡಿ ಬರ್ತಾರೆ. ಆಂಬ್ಯುಲೆನ್ಸ್ ಕೂಡ ಬರುತ್ತೆ. ಆದರೆ ವಿಮಾನದ ಎಲ್ಲ ಭಾಗಗಳು ನೆಲದ ಮೇಲೆ ಬಿದ್ದಿರಲಿಲ್ಲ. ಅರ್ಧಕ್ಕರ್ಧ ಭಾಗಗಳು ಮರದ ಮೇಲೆ ಸಿಕ್ಕಾಕೊಂಡಿರ್ತವೆ. ಮರದ ಎಲ್ಲ ಕೊಂಬೆಗಳನ್ನು ಒಂದೊಂದಾಗಿ ಕತ್ತರಿಸಿ ವಿಮಾನದ ಅವಶೇಷಗಳನ್ನು ಬಿಡಿಸಿ 2 ಡೆಡ್ ಬಾಡಿಗಳನ್ನು ಹೊರಗೆ ತೆಗೆಯಲಾಗುತ್ತೆ. ಒಂದು ಸಂಜಯ್ ಗಾಂಧಿ, ಇನ್ನೊಂದು ಸುಭಾಷ್ ಸಕ್ಸೇನಾ ಅವರ ಶವಗಳಾಗಿತ್ತು. ಇಂದಿರಾ ಗಾಂಧಿಯವರಿಗೆ ಈ ವಿಚಾರ ತಿಳಿತಾ ಇದ್ದಂಗೆ ಕಾರಲ್ಲಿ ಬರ್ತಾರೆ. ವಿಮಾನ ಅಪಘಾತ ಆದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಕಾರು ನಿಲ್ತದೆ. ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ ಇಂದಿರಾ ಗಾಂಧಿ. ಅದಾಗಲೇ ಜನ ಸೇರಿದ್ರಿಂದ ಅವರಿಗೆ ಒಂದು ವಿಷಯ ರಿಯಲೈಸ್ ಆಗುತ್ತೆ. ನಾನು ಸಂಜಯ್ ಗಾಂಧಿ ಅಮ್ಮ ಮಾತ್ರ ಅಲ್ಲ, ಈ ದೇಶದ ಶಕ್ತಿಶಾಲಿ ಮಹಿಳೆ ಕೂಡ. ಜನರು ಸಂಜಯ್ ಅಮ್ಮನನ್ನು ಮಾತ್ರ ನೋಡ್ತಾ ಇಲ್ಲ, ಈ ದೇಶದ ಪ್ರಧಾನ ಮಂತ್ರಿಯನ್ನು ನೋಡ್ತಾ ಇದ್ದಾರೆ. ಮಾಧ್ಯಮಗಳು ಸಹ ಇದ್ದಾವೆ. ನಾನು ವೀಕ್ ಆಗಿ ಕಾಣಿಸ್ಕೋಬಾರ್ದು ಅಂತೇಳಿ ಓಡೋಡಿ ಹೋಗ್ತಾ ಇದ್ದ ಇಂದಿರಾ ಗಾಂಧಿ ನಡೆಯೋದಕ್ಕೆ ಶುರು ಮಾಡ್ತಾರೆ. ಆದರೆ ವಿಮಾನ ಅಪಘಾತ ನಡೆದ ಸ್ಥಳಕ್ಕೆ ಬಂದಾಗ ಇಂದಿರಾ ಗಾಂಧಿ ಅವರಿಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಮಗನ ಶವದ ಮೇಲೆ ಹಾಕಿದ್ದ ಬಟ್ಟೆಯನ್ನು ಸರಿಸಿ ಮಗನ ಮುಖವನ್ನು ನೋಡಿ ಮೃತದೇಹವನ್ನು ಕೈಯಲ್ಲಿಡ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾರೆ. ಯಾವಾಗಲೂ ಇಂದಿರಾ ಗಾಂಧಿಯವರ ಗತ್ತು ತಾಕತ್ತನ್ನು ನೋಡಿದ್ದ ದೇಶದ ಜನರು ಇದೇ ಮೊದಲ ಬಾರಿಗೆ ಭಾವುಕರಾಗಿ ಕಣ್ಣೀರು ಆಗ್ತಾ ಇದ್ದದ್ದನ್ನು ನೋಡಿದರು. ಈ ಘಟನೆ ನಡೆದ 2 ದಿನದ ಬಳಿಕ ಇಟ್ಲಿಯಲ್ಲಿದ್ದ ರಾಜೀವ್ ಗಾಂಧಿ ಬಂದ ಮೇಲೆ ಸಂಜಯ್ ಗಾಂಧಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಇದನ್ನು ಕ್ರೇಜ್ ಅನ್ಬೇಕು, ಹುಚ್ಚು ಅನ್ಬೇಕು, ಜೀವದ ಜೊತೆ ಚೆಲ್ಲಾಟ ಆಡ್ತಾ ಸಂಜಯ್ ಗಾಂಧಿ ಮಾಡ್ತಾ ಇದ್ದ ಸಾಹಸಕ್ಕೆ ಅವರ ಜೀವ ದಾರುಣವಾಗಿ ಬಲಿಯಾಗಿತ್ತು. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸಂಜಯ್ ಗಾಂಧಿ ಸಾವಿನ ಕುರಿತಾದ ಸ್ಟೋರಿ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.